ಹಾಯ್ ಹಲೋ ನಮಸ್ಕಾರ. ಇವತ್ತು ಏನಪ್ಪ ವಿಶೇಷ ಅಂದ್ರೆ ಗುದ್ದಲು ಬಿದ್ದ 5 ದಿನಕ್ಕೆ ದೇವ್ರು ತೊಗೊಂಡು ಹೊಳೆಗೆ ಹೋಗ್ತೇವೆ ಅಲ್ಲ ದೇವ್ರನ್ನ. ಆ ಸಲುವಾಗಿ ಹೋಗುವ ಸಂದರ್ಭದಲ್ಲಿ ಮಾಡಿರುವಂಥ ಒಂದು ವಿಡಿಯೋ ಇದು. ಈ ವಿಡಿಯೋದ ಬಗ್ಗೆ ಅವರು ಮಾತಾಡಕತ್ತಿದ್ರು, ಅದು ಏನೋ ಪ್ರಾಬ್ಲಮ್ ಆಗಿ ಅವ್ರ ವಾಯ್ಸ್ ರೆಕಾರ್ಡ್ ಆಗಿಲ್ಲ, ಅದಕ್ಕೆ ನನ್ನ ವಾಯ್ಸ್ನ ಕೊಡಾಕತ್ತೀನಿ. ಆ ವಿಡಿಯೋದಾಗ ಅವ್ರು ಮಾತಾಡ್ಯಾರ ಪಾಪ. ಅದು ವಿಡಿಯೋ ಮೈಕ್ ಚಾಲೂ ಆದಂಗೆ ಆಗಿದ್ದಿಲ್ಲ, ಬಟ್ ಇಯರ್ಫೋನ್ದು ಇದು ಕೂತು ಕೇಸಿಂತ್ರ ಅದು ಸಿಕ್ಕಿಲ್ಲ. ಈಗ ನಾವೆಲ್ಲರೂ ಕೂಡಿ ನಾಗೂರಿನ ಸಮಸ್ತ ಜನರು ಎಲ್ಲರೂ ಕೂಡಿ ಯಲಗೂರು ಹೊಳೆಗೆ ದೇವ್ರು ತೊಗೊಂಡು ಹೋಗ್ತೇವೆ. ಅಲ್ಲಿ ವಿಡಿಯೋದಾಗ ಎಲ್ಲ ಪೂರ್ತಿ ವಿಡಿಯೋ ಬ್ಲಾಗ್ ಹಾಕ್ತೀನಿ, ಅವಾಗ ಎಲ್ಲರೂ ನೋಡಿ. ಈ ಅರ್ಜುನ್ ಮಹೇಂದ್ರ ಟ್ರ್ಯಾಕ್ಟರ್ದಾಗ ಅಲ್ಲ ದೇವ್ರ ಗುಡಿ ಮುಂದೆ ಒಂದು ಕುಂಡ ಮಾಡಿರ್ತಾರೆ. ಆ ಕುಂಡದಾಗ ಭಸ್ಮ ಇರ್ತಾ ಸುಮಾರು 25 ವರ್ಷದಿಂದ ಇರೋ ಬಸವವನ್ನು ಎಲ್ಲ ಹೊಳೆಗೆ ಹೊಂಟೇವಿ. ಹೊಳೆಗೆ ನದಿ ಎಲ್ಲ ಥರ ಹೆಜ್ಜೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಗೆ ಬಾಯ್ ಬಾಯ್. ಭಾರಿ ಮಸ್ತ್ ಬರ್ತಾಯಿತ್ತು, ಎಲ್ಲರೂ ಹೆಜ್ಜೆ ಆಡ್ಕೊ. ಸುಮಾರು ಹೊಳಿಗೆ 5-6 ಗಾಡಿ ಹೊಂಟಿತ್ತು. ಆ ಗಾಡಿ ಒಳಗೆ ಹಿಂದೆ ಗಾಡಿ ಬರಾಕತ್ತಿತ್ತು ನೋಡ್ರಿ. ಇದು ನಡ್ಗುಂದೆ ಹೋಗಿ ಒಂದು ಅರ್ಧ ತಾಸು ತರುಬ್ದೇವೆ, ಯಾಕಂದರೆ ಕೆಲವೊಂದು ಪೂಜೆ ಸಾಮಾನು ಬೇಕಾಗಿತ್ತು. ಅದಕ್ಕಾಗಿ ನಡ್ಗುಂದಾಗ ತರುಬ್ದೇವೆ ಒಂದು ಅರ್ಧ ತಾಸು. ನಾವು ಹೋಟಿಗೆ ನಡ್ಗುಂದಿ ತಾಲೂಕು ಹಾಗೂ ಬಸವನಬಾಗೇವಾಡಿ ತಾಲೂಕಿನ ಅನೇಕ ದೇವ್ರುಗಳು ಅಲ್ಲಿ ಎಲ್ಲ ದೇವ್ರುಗಳು ತೊಗೊಂಬಂದಿದ್ರು. ಎಲ್ಲ ಕೆಲವೊಂದು ಪೂಜೆ ಮಾಡಾಕತ್ತಿದ್ರು. ಎಲ್ಲ ಕೃಷ್ಣಾ ನದಿ ಜಳಕಕ್ಕೆ ಹೊಂಟೇವಿ. ಮ್ಯಾಗ ಹನಿ ಉದ್ರಾಕತ್ತದ, ಅಲ್ಲಿ ನೀರು ಹೋಗಿ ಜಾಕ ಮಾಡಿ ಬರೋಣ. ಫುಲ್ ಕೃಷ್ಣೆ ತುಂಬಿ ಹೊಂಟಾಳ. ಆಲಮಟ್ಟಿ ಡ್ಯಾಮ್ನೇನ ನೀರೆಲ್ಲ ಬಿಟ್ಟಾರ. ಅಲ್ಲಿ ಹೋಗಿ ಎಲ್ಲ ತೋರಿಸ್ತೀನಿ ನಿಮ್ಗ. ಈಗ ಅಲ್ಲಿ ಜಾಕ ಮಾಡ್ಬೇಕಂದಿದ್ದೀವಿ. ಅಲ್ಲಿ ರಶ್ ಆದ ಸಂಬಂಧ ಈ ಕಡೆ ಬೈಲಿಗೆ ಹೊಂಟೇವಿ ಫುಲ್. ಈಗ ಮ್ಯಾಗ ಜಿಟ್ಟಿ ಜಿಟ್ಟಿ ಹನಿ ಅದ, ತೆಳಗ್ ಕೃಷ್ಣಾ ನದಿ ಮುಳುಗಿ ಎದ್ದು ಆರಾಮಾಗಿ ಜಾಕ ಮಾಡ್ಬೋದು. ಯಾಕಂದ್ರೆ ಇದಿಂದಾಗ ಮಳೆ ಆ ಕಡೆ ಮಹಾರಾಷ್ಟ್ರಕ್ಕೆ ಜಾಸ್ತಿ ಆಗಿರ್ತದ, ಆದ ಕಾರಣ ನೀರು ಜಾಸ್ತಿ. ನಮ್ಮೂರಿನ ಎಲ್ಲರೂ ಹಿರಿಯರು, ಕೆಲವರು ಪ್ರಮುಖರು ಅಡುಗೆ ವ್ಯವಸ್ಥೆ ಎಲ್ಲ ಸಿದ್ಧತೆ ಮಾಡಾಕತ್ತಿದ್ರು. ನಾವು ಹೊಳೆ ಜಳಕಕ್ಕೆ ಹೋದೆವು. ಆ ಕಡೆ ಅಲ್ಲಿ ದೇವರ ಪೂಜೆ ನಡೀತಿತ್ತು, ಅಲ್ಲಿ ಮೈ ತುಂಬಿತ್ತು. ಅವರು ದೇವರ ಹೇಳಿಕೆ ಹೇಳಾಕತ್ತಿದ್ರು, ಹಾಗೆ ನಡೆದಿತ್ತು. ಅಷ್ಟು ಜನ ಕೂಡಿದ್ರು, ಎಲ್ಲ ನೋಡೋಣತ್ತ. ಹಾಗೆ ಈ ದೇವ್ರ ಪೂಜೆ ಮಾಡಿದ್ರು. ಪೂಜೆ ಮಾಡೋದ್ರಲ್ಲಿ ದೇವರುಗಳಿದ್ದು ಅವಾಗ ಇದು ಮಾಡಿದೆ ಅಂತ ಪಾಪ ಪರಿಹಾರ ಮಾಡುವ ಕೃಷ್ಣಾ ನದಿ ಒಡೆಲು ತುಂಬಿ ಹರಿಯುತ್ತಿದ್ದ. ಒಂದು ಕ್ಷಣ ನೋಡಿದವರ ಮೈ ಜಮ್ಮೆನಿಸುವ ಹಾಗೆ ಜೋರಾಗಿ ಹರಿಯುತ್ತಿರುವ ನೀರಿನ ರಭಸಕ್ಕೆ ಯಾರೂ ಸಹ ಈಸಾಡಲು ಒಳಗೆ ಹೋಗಲು ಅಂಜುವಂಥ ದೃಶ್ಯವನ್ನು ಹೊತ್ತು ಹರಿಯುತ್ತಿರುವ ನದಿ ಅತ್ಯಂತ ಅವಸರದಿಂದ ಹರಿಯುತ್ತಿತ್ತು. ಎಲ್ಲ ಭಕ್ತಾದಿಗಳು ತಮ್ಮ ದಂಡೆಯಲ್ಲಿ ನಿಂತು ಜಳಕ ಮಾಡುತ್ತಿದ್ದರು, ಯಾಕಂದರೆ ನೀರಿನ ಓಟ ಜಾಸ್ತಿ ಇತ್ತು. ಆ ಕಡೆ ಆ ಡ್ಯಾಮ್ ನಿಂತ ಎಲ್ಲ ನೀರುಗಳು ಹೊರ ಹಾಕಿದ್ರು. ಅದಕ್ಕೆ ಮೆಕ್ಕೆಜೋಳ ತಿಲ್ಲರೆ ಭಾಳ ದಿನ ಆಗಿತ್ತು ರೀ, ಅದಕ್ಕೆ ಒಂದು ಮೆಕ್ಕಿತನಿ ತೊಗೊಂಡು ಮೆಕ್ಕಿತನಿ ತಿನ್ನಾಕತ್ತಿದ್ದೀವಿ. ಹಾಗೆ ಅಲ್ಲೆಲ್ಲ ಮೆಕ್ಕಿತನಿ ಮಾರಾಕತ್ತಿದ್ರು, ಅದಕ್ಕೆ ಅದನ್ನು ತೊಗೊಂಡು ಮೆಕ್ಕಿತನಿ. ನಾಗೂರು ಒಂದೇ ಇದಕ್ಕೆ ಹೆಸರುವಾಸಿಯಲ್ಲ, ಅನೇಕ ಕಲೆಗಳಿಗೆ ಹೆಸರುವಾಸಿಯಾಗಿದೆ. ಡೊಳ್ಳಿನ ಪದ, ನಾಟಕ, ಭಜನಾ ಪದ, ಕವಾಯತಗಳು, ಇದು 12 ವೃತ್ತಿಯ ಕವಾಯತಗಳಿದೆ. ಅದರಲ್ಲಿ ಸಹ ಒಂದಾದಂಥ ಇದು ನೃತ್ಯ. ಈ ಥರ ಹೆಜ್ಜೆ ಯಾವ ಊರಾಗ ಆಡ್ತಾರನ್ನು ಕಮೆಂಟ್ ಮಾಡಿರಿ. ನಮ್ಮ ಊರಾಗ ಆಡುವಂಥ ಪದ್ಧತಿ ತಿಂಡಿ ಮೇಲೆ ಹಲ್ಲಿಗೆ ಕಟ್ತಾವೂ ಇದ್ದು. ಈಗ ಹೆಜ್ಜೆ ಆಡೋದಕ್ಕೂ ಹಿಂದೆ ಹೆಜ್ಜೆ ಆಡೋದಕ್ಕೂ ಅಜಗಜಾಂತರ ಫರಕ್ ಇದೆ. ಯಾಕಂದ್ರೆ ಹಿಂದಿನ ಹೆಜ್ಜೆಗಳು ನೋಡೋಕೆ ಅತ್ಯಂತ ಉತ್ಸವವನ್ನು ಬರೆಸ್ತದೆ. ಈಗಿನ ಹೆಜ್ಜೆಗಳು ಒಂಥರ ನೋಡಿ, ಇದು ಹಳೆ ಕಾಲದ ಹೆಜ್ಜೆ. ಇದರಲ್ಲಿ 12 ಥರ ಹೆಜ್ಜೆಗಳಿದ್ದಾವೆ. 12 ಥರ ಹೆಜ್ಜೆಗಳು ಒಂದೊಂದು ಊರಲ್ಲಿ ಒಂದೊಂದು ಥರ ಕಲೆಯನ್ನು ಪ್ರವೇಶ ಮಾಡ್ತಾರೆ. ಹಾಗೆ ನಮ್ಮ ತಮಟೆ ಬಡಿಯುವ ವಾದ್ಯದವರು ಅಷ್ಟೇ ಚೆನ್ನಾಗಿ ತಮಟೆ ಬಡಿತಾರೆ. ಹಲಿಗೆ ಸೂಪರಾಗಿ ಬಡಿದ್ರು. ಅದೇ ಥರ ಹಲಿಗೆ ತಾಳಕ್ಕೆ ತಕ್ಕ ಹಾಗೆ ಹೆಜ್ಜೆ ಆಡಬೇಕು, ಅಂದಾಗ ಅದೊಂದು ಇದು ಆಗುತ್ತೆ. ಎಲ್ಲ ಪೂಜೆ ಮಾಡುವಾಗ ಕುದುರೆ ಸವಾರಿಗಳು ಅತ್ಯಂತ ಜೋರಾಗಿ ನಡೆದಿತ್ತು. ಕೆಲವೊಂದು ಹೇಳಿಕೆಗಳು ಸಹ ನಡೀತಾ ಇದ್ದು. ಸರಿಯಾಗಿ ನನಗೆ ಕೇಳಲಿಲ್ಲ, ನಾನು ಎತ್ತರ ಮೇಲೆ ಇಟ್ಟೆ, ಅಲ್ಲೇ ಕೇಳ್ತಿದ್ವು. ಎಲ್ಲ
ಎಲ್ಲ ದೇವರು ಪಂಜೆಗಳು ಎಲ್ಲ ದೊಡ್ಡ ದೇವರು ಸಣ್ಣ ದೇವರನ್ನು ಎಲ್ಲ ಇಟ್ಕೇಸಿ ಪೂಜೆ ಮಾಡಕತ್ತಿದ್ರು. ಆ ಸಂದರ್ಭದಲ್ಲಿ ಕುದುರೆಗಳು ಸವಾರಿಯಾಗಿ ಅತ್ಯಂತ ಹೇಳಿಕೆಗಳನ್ನು ಮಾಡಿದವು. ವಾಕ್ಯಗಳಾದವು. ಅದಕ್ಕೆ ಪೂಜೆ ಮಾಡಿದ ನಂತರ ಪೂಜೆ ಆದ ನಂತರ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಬೇಕಲ್ರಿ, ಅದ್ರ ಸಂಬಂಧ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಿಸಿದ್ರು. ಎಲ್ಲರೂ ಸಹ ಅನ್ನ ಪ್ರಸಾದ ಹಾಕೊಂಡು ಕೇಶಂತ್ರ ಮಾಡ್ತಾಯಿದ್ರು ಸಹ. ನಾನು ಹಾಕ್ಸೊಂಬಂದು ಅನ್ನ ಪ್ರಸಾದ ಮಾಡ್ತಾಯಿದ್ದೀನಿ. ಅತ್ಯಂತ ಚಲೋ ಮಾಡಿದರು. ಎಲ್ಲ ಚಿತ್ರಾನ್ನ ಇಟ್ಟು ಎಲ್ಲ ಮಂದಿಗೂ ಪಲಾವ್ ಮಾಡಿಸಿದ್ರು. ಪಲಾವ್ ಎಲ್ಲರೂ ಹಾಕ್ಕೊಂಬಂದು ಕೇಶಂತ್ರ ಪ್ರಸಾದ ಸ್ವೀಕರಿಸ್ಕೊಂಡು ಈ ಯಲಗುರ್ದಾಗಿರುವಂಥ ಅಲಾದೇವ್ರ ಗುಡಿಗೆ ಹೋಗಿ ಅಲ್ಲಿ ಬಿಡ್ಕೊಂಡು ಪ್ರಸಾದ ಹಚ್ಕೊಂಡು ಬಂದೀವಿ. ಅಲ್ಲಿ ಎಲ್ಲರಿಗೂ ಎಷ್ಟು ಭಕ್ತಾದಿಗಳು ಮಂದಿ ಹೋಗ್ತಾರೆ. ಎಲ್ಲರಿಗೂ ಸಹ ಚಹಾ ಈ ಯಲಗುರ್ದಾಗಿರುವಂಥ ಆಯ್ಯರು ಇವರು ಅಲಾದೇವ್ರವರು ಎಲ್ಲ ಹೋಗಿರುವಂಥ ನಾಗೂರಿನ ಎಲ್ಲ ಭಕ್ತಾದಿಗಳಿಗೆ ಟೆಪ್ಪಿಗೆ ಚಹಾ ಚೂಡ ಎಲ್ಲ ಥರ ಮಾಡಿ ಕೇಶಂತ್ರ ಅವ್ರಿಗೆ ಕಳಿಸ್ತಾರೆ. ಅಷ್ಟು ಎಲ್ಲರಿಗೂ ಎಷ್ಟು 100 ಜನ ಹೋದರು 200 ಜನ ಹೋದರು ಯಾರಿಗೂ ಸಹ ಎಲ್ಲ ದೇವರು ಹೊಳೆಗೆ ಹೋಗಿ ಬರೋಟಿಗೆ ಸಮಯ 6 ಗಂಟೆ ಆಗಿತ್ತು. ಇವೆಲ್ಲ ಗಾಡಿಗಳು ಸಹ ಹೊಳೆಗೆ ಬಂದಿತ್ತು. ಗಾಡಿಗಳು ಅದಾವ, ಒಂದು 5-6 ಗಾಡಿಗಳು ಅದಾವ, ಟ್ರ್ಯಾಕ್ಟರ್ ಎಲ್ಲ ಗಾಡಿಗಳು ಸಹ ಹೊಳೆಗೆ ಹೋಗಿ ಎಲ್ಲ ಮುಂದಿನ ಕರೆಸ್ಕೊಂಡು ಸಹ ಬಂದೇವಿ. ನಮ್ಮ ಊರಲ್ಲಿ ಯಾವುದೇ ಕಾರ್ಯ ಮಾಡಲಿ ಎಲ್ಲ ಒಗ್ಗಟ್ಟಿನಿಂದ ಮಾಡ್ತೇವೆ. ಎಲ್ಲರೂ ಸೇರಿ ಕೇಸಿಂದ ಅದ್ದೂರಿಯಾಗಿ ಯಾವುದೇ ದೇವ್ರ ಜಾತ್ರೆ ಆಗಲಿ ಏನೇ ಆಗಲಿ ಎಲ್ಲ ಅದ್ದೂರಿಯಾಗಿ ಮಾಡೋದು.